ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಗುಲಾಬ್ ಜಾಮೂನ್ ಮಾಡೋ ವಿಧಾನ. ಮೊದಲಿಗೆ ನಾವು ರೆಡಿಮೇಡ್ ಗುಲಾಬ್ ಜಾಮೂನ್ ಮಿಕ್ಸ್ ತೊಗೊಂಡು ಒಂದು ಬೌಲ್ಗೆ ಪಾಕೆಟ್ ಹಾಕ್ಕೊಂಡು ಹಾಲಿನಲ್ಲಿ ನಾದ್ಕೋಬೇಕು. ನೀವು ಹಾಲಿನಲ್ಲಿ ನಾದ್ಕೊಳ್ಳಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್, ನೀರಲ್ಲಿ ಆದರೂ ನಾದ್ಕೊಳ್ಳಿ. ಹಾಲಲ್ಲಾದರೆ ಇನ್ನೂ ಸಾಫ್ಟ್ ಆಗುತ್ತೆ, ಒಂದು ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ. ಚೆನ್ನಾಗಿ ನಾದ್ಕೊಂಡು ಒಂದು 10 ನಿಮಿಷ ನೆನೆಸಿಡೋಣ. ಲಾಸ್ಟಿಗೆ ಒಂದು ಸ್ವಲ್ಪ ಹಾಲು, ಒಂದು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಒಂದು 10-15 ನಿಮಿಷ ನೆನೆಸಿಟ್ಕೋಬೇಕು. ಅದು ನೆನೆಯೋವರೆಗೂ ಒಂದು ಸ್ವಲ್ಪ ಪಾಕ ರೆಡಿ ಮಾಡ್ಕೊಳ್ಳೋಣ. ಪಾಕ ಅಂತ ಏನು ಬೇಡ, ಸ್ವಲ್ಪ ಸಕ್ಕರೆ ಕರಗಿಸಿ ಇಟ್ಕೋಬೇಕಷ್ಟೆ. ಶುಗರ್ ಸಿರಪ್ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಸಕ್ಕರೆ ಅಷ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ 2 ಬೌಲ್ ಹಾಕ್ಕೊತಾ ಇದ್ದೀನಿ, ಅದಕ್ಕೆ 2 ಬೌಲ್ ನೀರು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾ ಮಾಡಿದ್ದು ಒಂದು ಪಾಕೆಟ್ಗೆ ಇದು ಕರೆಕ್ಟಾಗಿ ಸರಿ ಹೋಗಿತ್ತು. ಮತ್ತು ಒಂದು ಸ್ವಲ್ಪ ಏಲಕ್ಕಿ ಕುಟ್ಟಿ ಹಾಕ್ಕೊತಾ ಇದ್ದೀನಿ. ಇದು ಕರಗಿದ್ರೆ ಅಷ್ಟೇ ಸಾಕು, ಏನು ಪಾಕ ಏನು ಬರಬೇಕು ಅಂತೇನಿಲ್ಲ, ಚೆನ್ನಾಗಿ ಕುದಿಬೇಕು. ಆಮೇಲೆ ಇದು ಸ್ವಲ್ಪ ಸಾಫ್ಟಾಗಿದೆ. ಮತ್ತು ಒಂದು 2-3 ನಿಮಿಷ ನಾದ್ಕೊಂಡು ಈ ಥರ ಮತ್ತು ಎಲ್ಲ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಫಸ್ಟ್ ಯಾವ ಸೈಜ್ ಬೇಕೋ ಅಷ್ಟು ತೊಗೋಬೇಕು. ತೊಗೊಂಡ್ಮೇಲೆ ಚೆನ್ನಾಗಿ ರೌಂಡ್ ಹಿಂಗೆ ಕೈಯಲ್ಲಿ ಇದು ಮಾಡ್ಕೋಬೇಕು. ಸ್ವಲ್ಪ ಮೀಡಿಯಮ್ ಸೈಜ್ ತೊಗೊಳ್ಳಿ. ಅಷ್ಟು ಚಿಕ್ಕದು ಅಲ್ಲ, ಅಷ್ಟು ದೊಡ್ಡದು ಅಲ್ಲ, ಅಷ್ಟು ಮೀಡಿಯಮ್ ಸೈಜ್ ತೊಗೊಳ್ಳಿ. ಎಲ್ಲ ಈ ಥರ ರೌಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ನಂದಿನಿ ಜಾಮೂನ್ ಪಾಕೆಟ್ ಆಗಿರೋದ್ರಿಂದ ಈ ಥರ ಕಲರ್ ಬರುತ್ತೆ ಇದು. ಮತ್ತು ಶುಗರ್ ಸಿರಪೆಲ್ಲ ಹಾಕಿದ ತಕ್ಷಣ ಮತ್ತು ಕಲರ್ ಚೇಂಜ್ ಆಗುತ್ತೆ. ಒಂದು ಸ್ವಲ್ಪ ಬ್ಲ್ಯಾಕಾಗಿ ಬರೋವರೆಗೂ ಬೇಯಿಸ್ಕೊರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆಗೆ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಒಳಗಡೆ ಒಂದು ಸ್ವಲ್ಪ ಬೇಯೋದು ಕಷ್ಟ ಆಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾವ ಥರ ಆದರೂ ವೀಡಿಯೋಸ್, ನಿಮಗೆ ಯಾವ ಥರ ಆದರೂ ರೆಸಿಪಿ ಬೇಕಂದರೆ ಕಾಮೆಂಟ್ ಮಾಡಿ. ಈ ಥರ ಗೋಲ್ಡನ್ ಬ್ರೌನ್ ಆಗಿದೆ. ಆ ಶುಗರ್ ಸಿರಪ್ಪು ಎಲ್ಲ ತಣ್ಣಗಾಗಿದೆ. ಇದೊಂದು ಸ್ವಲ್ಪ ಬೆಚ್ಚಗಿರೋವಾಗೆ ಹಾಕಿರಿ, ಒಂದು ಸ್ವಲ್ಪ ತಣ್ಣಗಾಗಲಿ. ಗುಲಾಬ್ ಜಾಮೂನ್ ಯಾವಾಗೂ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದು ಹಾಕ್ಕೊಳ್ಳಿ. ಇದು ಇವತ್ತು ಮಾಡಿ ಮತ್ತು ನಾಳೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅದರ ಟೇಸ್ಟೇ ಬೇರೆ ಆಗುತ್ತೆ. ನನಗಂತೂ ಇವತ್ತು ಮಾಡಿ ನಾಳೆ ತಿನ್ನೋದು ಟೇಸ್ಟ್ ಸಿಗುತ್ತೆ. ಮತ್ತು ಇದರ ಜೊತೆ ಕಾಂಬಿನೇಷನ್ ಅಂದರೆ ಐಸ್ ಕ್ರೀಮು ಗುಲಾಬ್ ಜಾಮೂನು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ, ಮತ್ತು ಕಾಮೆಂಟ್ ಮಾಡಿ. ಎಲ್ಲ ಗೋಲ್ಡನ್ ಬ್ರೌನ್ ಬಂದಿದೆ. ಒಳಗೆ ಒಂದು ಸ್ವಲ್ಪ ಬ್ಲ್ಯಾಕ್ ಅಂತೂ ಆಗೋದಿಲ್ಲ, ಬ್ರೌನಿಶ್ ಆಗುತ್ತೆ, ಬ್ರೌನ್ ಕಲರ್ ಆಗುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡೋದಕ್ಕೆ ಬ್ಲ್ಯಾಕಾಗಿ ಕಾಣುತ್ತೆ, ಆದರೆ ಶುಗರ್ ಸಿರಪಲ್ಲಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದಂಗೆ ಕಾಣುತ್ತೆ ಅದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗುಲಾಬ್ ಜಾಮೂನ್ ರೆಸಿಪಿ.